ನೀಚ ಊರು ನೀಚ ತೋರಿಸಿದಿಲ್ಲ ನೀನು ಹೊಲಸು ಬುದ್ಧಿನ. ನಾನು ನನ್ನ ಗಂಡ ಸತ್ತಾನ ಅಂತೇಳಿ ನಾ ಎಷ್ಟು ನಾ ಮನುಷ್ಯಗೆ ಏನು ಮಾಡ್ಕೊಂಡು ನನಗೆ ಎತ್ತೆತ್ತಾಗೂ ಸಮಾಧಾನ ಆಗವಲ್ದು. ಜೇರ್ ಕರ್ತ ನಾ ಏನಾರ ನಿನಗೇನಾರ ಆಗೈತಂತ ತಿಳ್ಕೊಂಡು ನನ್ನ ಮನಸ್ಸಿಗೆ ನೋವು ಮಾಡ್ಕೊಂಡು ನನಗೆ ಹಾಸ್ಟ್ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ತಿದ್ದಿ ನೀನು? ನಿನಗ ಏನ ನೋಡಿನಲ್ಲ ಎಷ್ಟು ದುಃಖೂಸ್ ಬಂದಿತ್ತಂತಂದೇನ ಕಚ್ಚಿ ಹಾಕೊಂಡು ಹೊಡೆದಾಟಕ್ಕೆ ನಿಂದ್ರದೊಂದು ಬಾಕಿ ಇತ್ತು. ಆ ಕುಮ್ಯಾನ್ ಕೂಡ ನೀನು ಆ ಕುಮ್ಯಾನ್ ಹೆಂಡತಿ ಕೂಡ ಏನ ಇಲ್ಲಿ ಮಾಡಿದ ರಾಮಾಯಣ ಸಾಲ್ ಅಂತಂದು ಅವ್ರ ಗಂಡ ಹೆಂಡತಿ ಎಂತ ಚಂದ ಜೀವನ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೊಂಟಾರ. ನಿನಗೆ ಅದು ಸಮಾಧಾನ ಆಗೋದಲ್ಲ ಆಗೋಲ್ದು ಅಲ್ಲೋಲೆ ಹಾಸ್ಟಕತ್ತ ಹಾಸ್ಟ್ ಯಾರಿಗಾರ ಹಾಸ್ಟ್ ಮಾಡಿಡಕಿ ನೀ ಏನ ಅವಂಗ ನಿದ್ದಿಗಳಿಗೆ ಹಾಕ ಅಂತ ಹೇಳಿ ಪೆದ್ ಸುಳೆ ಮಗ ಅವ. ಏನ್ ಕೇಂದ್ರ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಏನ್ ಮಾಡ್ತಿದ್ದಿ? ಯಾರು ನಿನಗ? ಅಯ್ಯೋ ನಿಮ್ಮ ವಂಶ ನೋಡ್ಕೊ. ನಿಮ್ದು ವಂಶ ಏನ ಎಂತ ಚಂದ ವಂಶ ಐತಿ ನಿಮ್ದು. ಮಕ ನೋಡ್ಕೊ, ನಿಂದು ಮಕ ಸಾಯಿ ಮಕಾನ ನಿಂದು. ನನಗೆಲ್ಲ ಗೊತ್ತೈತಿ. ನಾ ಯಾವಾಗ ಹೇಳಿದ್ನಿಲ್ರಿ ಬೀಗ್ರ ನಿಮಗೆಲ್ಲರಿಗೂ ಯಾವಾಗ ನಾನು ಸಾಯಿ ಅಂತ ಅಲ್ಲಿದ್ದು ಸತ್ತು ಕುಣಿಯಾಗಿದ್ದ ಎದ್ದು ಬಂದು ಕಡಿ ಮಜಲ ಆಡುವಂಥ ವಂಶ ನಿಮ್ಮದು ಅನ್ನೋದು ಅಂತಂದು ಏನ ರಗತದಾಗ ಬಂದೈತದ. ನಿಮ್ಮ ರಗತದಾಗನ ಸಾಯಿ ಮಕ ನೋಡ್ಕೊ, ಸಾಯಿ ಮಕ. ಅದೆಲ್ಲ ಹೋಗ್ಲಿ ಅಲ್ಲ, 5 ನಿದ್ದಿಗಳಿಗೆ ಕುಡಿದು 5 ನಿದ್ದಿಗಳಿಗೆ ತಿಂದು ಹೆಂಗ ಬದುಕಿದಿಪ್ಪ ನೀನು? ಇಲ್ಲೆಲ್ಲ ಹೇಳುದಿಲ್ಲ ಅದನ್ನ. ಏನ ಊರಾಗ ನಡು ಮಧ್ಯೆ ಒಂದು ತೇಜ್ ಹಾಕ, ಏನೋ ಮೈಕಿಟ್ಟು ಹೇಳ್ತಾನಂತ ಏನೇನು ಮಾಡಿದ್ನಿ ಏನೇನಿಲ್ಲ ನೀನು ಹಲ್ಕಟ್ಗೇರಿ ಯಾವಾರ. ನಿನ್ನ ಮಸಲಿಗೆ ಟೇಜ್ ಅಂತ ಟೇಜ್. ಅದನ್ನೆಲ್ಲ ಬಿಡು, ಹೇಳು ಹೆಂಗ ಬದುಕಿದೆ ಅಂತಂದು. ಇದ್ರ ಮಾರು ಹೇಳವಾಗ್ಲಿ ಹೆಂಗಾರ ಯಾಕಾಗೋಲ್ಲ ಅಕ್ಕ ಗಂಡು ಬದುಕಿದ್ ಬಂದ ಅನ್ನೋದು ಒಂದು ಈಟ್ರು ಹೋಯ್ತು ನೋಡೇವ. ಇದ್ರ ಮಾರು ಹೇಳವಾಗ್ಲಿ ಇದಕ್ಕೂ ಅಲ್ಲ, ಇದಕ್ಕೆ ನೋಡ ಮತ್ತೆ ಹೊಳ್ಳಿ ಅವಂಗ ಹೆಂಗೆ ಬೇಕಾದಂಗ ಮಾತಾಡ್ತತಿ. ಯಪ್ಪ ನಿಂಗಪ್ಪಣ್ಣ ಹೆಂಗೆ ಬದುಕಿದೆ ಯಪ್ಪ ನೀನು? ನನ್ನ ಕೈ ಕಾಲು ಕೂಡ ಯಪ್ಪ ನನಗೆ ಒಂದು ಈಟೀಟು ಸಮಾಧಾನ ಆಗಕತ್ತಿದ್ದಿಲ್ಲ ಅಣ್ಣ. ಹೆಂಗೆ ಬದುಕಿದೆ ಯಪ್ಪ ನೀನು? ಇಂಥ ಹೆಂಡ್ರನ್ನ ಕಟ್ಕೊಂಡೇವಂದ್ರೆ ಅಕ್ಕಾರ ಹೆಂಗಾರ ಪಾರಾಬೇಕಲ್ರಿವಾ? ಇಲ್ಲಿಲ್ಲ ಅಂದ್ರೆ ಅಯ್ಯೋ ಈಗಲ್ರಿ ಯಾವಾಗೂ ನಿಗರ್ ಹಿಡಿದ್ಬಿಡ್ತಿದ್ಲು ನಾನು. ನನಗೆ ಏನು ಗೊತ್ತಿಲ್ಲ ಅಂತ ಮಾಡ್ಯಾಡ್ರಿ. ಈಗ ಹೇಳಿದ್ಲು ನೋಡ್ರಿ, ತವ್ರ ಮನೆಗೆ ಹೋಗೋ ಮುಂದೆ ಒಂದೊಂದು ನಿದ್ದಿಗಳಿಗೆ ಹಾಕಿ ಹೊಕ್ಕಿದ್ನಿ ಅಂತಂದು. ಇದರಂತ ಭಾಳ ಆಗ್ಯಾವ್ರಿ ಈಕಿ ನಿದ್ದಿಗಳಿಗೆ ಆಟ. ಈಕೆ ಪ್ರತಿ ಸಾರಿ ನಿದ್ದಿಗಳಿಗೆ ಹಾಕಿ ಚಾ ಕೊಟ್ಟಾಗೂ ನಾ ಏನು ಮಾಡಿ ಈಕಿ ಕೊಟ್ಟಿದ್ದು ಚಾ ಚಂದ ಕುಡಿತಿದ್ದೆ ಅಲ್ರಿ ನಾನು. ಎಲ್ಲ ಅಯ್ಯೋ ವಾಸನೆ ಮ್ಯಾಗ ಕಂಡು ಹಿಡಿತಿದ್ದೆ ನಾನು. ಒಂದು ಈಟು ಪರ್ಕಾದ್ರೆ ಬಡ ಬಚ್ಚಲ ಹರಿಯಾಗಿ ಉಗ್ಗಿ ಕುಡ್ದೇನೆ ಅಂತ ಹೇಳ್ತಿದ್ದೆ. ಈಕೆಲ್ಲ ತಿಳ್ಕೊಂಡಿರ್ತಿದ್ಲು ಈಕಿ ನಿದ್ದಿಗಳಿಗೆ ನಾ ಗಡದಸ್ತಾಗಿ ನಿದ್ದೆ ಮಾಡೇನಂತಂದು. ಏನ್ರಿ ಏನಲ್ಲ ಹೋಲಿ ಹಂಗಸೂರು ನಾವು ಸುಮ್ಮನೆ ಚಲೋ ಅಲ್ಲ ಅಂತಂದು ನಾ ದೊಡ್ಡ ಮನಸ್ಸು ಮಾಡ್ತಿದ್ದೆ ನಂದ ತಪ್ಪದು. ಈಕೆ ಹರಿಯಾಡ್ ಬರೋ ಮಟನ ನಂದು ಏನು ಕೆಲಸ ಮುಗಿಸ್ಕೊಂಡು ಮತ್ತೆ ಈಕಿ ಬರೋ ಹೊತ್ತಿಗೆ ಏನಾಯ್ತಲ್ರಿ ಸುಮ್ಮ ಮಕ್ಕೊಂಡ್ಬಿಡ್ತಿದ್ದೆ ನಾನು. ಏನು ನಿದ್ದಿಗಳಿಗೆ ಹಾಕಿ ಹೋಗಿದ್ದಕ್ಕೆ ಮಕ್ಕೋಣ ನೀವು ಅನ್ನೋ ಹಂಗತೆ ಮಾಡಿ ಏನ್ರಿ ಅದನ್ನ ಕುಮ್ಮ್ಯಾಗ ಹಿಡಾಡ್ರಿ ಈಕಿ. ಇಂಥವೆಲ್ಲ ಬೇರೆ ಅದಾವ್ರಿ. ಇನ್ನಂತಕ್ ನಾಟಕ ಹಂಗಾರ ಮೂಸ್ ನೋಡಿ ಮತ್ತೆ ಜಾತಿ ಅಂತ ಅದದ ನಾಯಿ ಜಾತಿ. ನಾಯಿ ಹೆಂಗ ಮೂಸ್ ನೋಡಿ ಕಂಡು ಹಿಡಿತೈತಿ ನೋಡಿ ಎಲ್ಲಾನು ಹಂಗ ನಿನಗೂ ರೂಢ ಬಿದ್ದತದು. ಒದಿತೆ ನಿನ್ನ ಬಾಯಿ ಮ್ಯಾಗ ಬಾಯನ್ ಹಲ್ಲು ಹೊಸು ಬಾಕ್ಕಂದಿರ್ಬೇಕು ನೋಡಿನ. ಗಣಸ ಒದಿ ಅಂತಿ ಬಿಡ, ಒದಿ ಅಂತಿ ಅದೆಲ್ಲ ಬಿಡು. ಹೋಲ್ ಬಿಡು, ನಂದಂತ್ರ ವಾಸನೆ ಮ್ಯಾಗ ಕಂಡು ಹಿಡಿತಿದ್ದಿ. ಮತ್ತೆ ಆ ಕುಮ್ಮ್ಯಾಂದು 5 ನಿದ್ದಿಗಳಿಗೆ ಅವಂದು ಹೆಂಗ ನಿನಗೆ ಗೊತ್ತಾತು? ಹೆಂಗಂದ್ರೆ ಹುಚ್ಚುಳೆ ಮಗ ಅವ, ಬದ್ಮಾಸ್ ಸುಳೆ ಮಗ. ಅಲ್ಲಿ ಏನೇನ ಹೇಳಕಸಿ ನೀನು ಇಲ್ಲಿ ಬಂದಾನ ಸುಸೂತ್ರ ಇರ್ಬೇಕಿಲ್ಲೋ. ಕಾಕಾ ಈ ಚಾ ಕುಡಿದ್ಬಿಡು ನಿನಗೆ ಮಸ್ತ್ ಕಟ್ಟ ನಿದ್ದೆ ಹತ್ತತ್ ನೋಡು ಹಂಗೆ ಹಿಂಗೆ ಅಂತಂದು ಏನೇನ ಅಂದ. ಅವ್ನು ಅಂದ್ಕೊ ನಾ ಏನು ಕೇಳಿ ಅವಂಗ ನಿಮ್ಮ ಚಿಗೋ ಫೋನ್ ಹಚ್ಚಿದ್ಲನ್ರಿ ಅಂದೆ. ಹಚ್ಚಿದ್ಲು ಕಾಕ ಅಂದ. ಅಲ್ಲಿಗೆ ಲೆಕ್ಕ ಬಗ್ಗೆ ಹರಿತ್ ನನಗೆ. ಇದ್ರಾಗ ಏನ ಮಸಲತ್ತೈತಿ ಹುಚ್ಚುಳೆ ಮಗ ಎಲ್ಲಿ ಏನು ಇಲ್ಲಿಲ್ದೆ ಒಂದು ಸೂಜಿ ಮುರುಕುಚ್ಚು ಸೋಲ್ಲಾದವ ಇವತ್ತು ಚಾ ತೊಗೊಂಡು ಬಂದಾನ ಅಂತಂದ್ರೆ ಎಲ್ಲ ಪಕ್ಕ ಏನೋ ಇದು ಹಲ್ಕಟ್ಗೇರಿ ಯಾವಾರ ಐತಿ ನೀನು ಫೋನ್ ಹಚ್ಚಿ ಅಂದ್ರೆ ಇದು ಏನೇನೋ ಬೇರೆನ ಐತಿ ಅಂತಂದು ನನಗೆ ಆವಾಗ ಲೆಕ್ಕ ಹರಿದು ಚಾ ವಾಸನೆ ನೋಡಿದ್ನಿ ಅದನ್ನ. ಮತ್ತು ನೀನು ವಾಸನೆ ಗುರ್ತಾಗಿಬಿಟ್ಟಿರ್ತಲ್ಲ ನನಗೆ ಹಳೆಯ ವಾಸನೆ. ಅದ ಗುಳ್ಗಿ ವಾಸನೆ ಮತ್ತೆ ಬಂತಲ್ಲ ಅತ್ತಾಗ ನೋಡ್ಲಿ ಇತ್ತಾಗ ನೋಡ್ಲಿ ಅನ್ಕೊಂತ ಬಡ ಹರಿಯಾಗಿ ಉಗ್ಗಿ ಕುಡ್ದಾನೆ ಹೋಗ್ಲಿ ಹುಚ್ಚುಳೆ ಮಗನ ಅಂತ ಹೇಳಿ ಕಳ್ಸೀನಿ. ಆದ್ರೆ ನನಗೆ ಪ್ರತಿ ಸರಿ ನೀನು ನಿದ್ದಿಗಳಿಗೆ ಹಾಕೋದು ಹರಿಯಾಡ್ ಬರಾಕಂತ ಗೊತ್ತಿತ್ತು. ಈ ಸರಿ ನಿದ್ದಿಗಳಿಗೆ ಯಾವುದೋ ಯಾಕೆ ಹಾಕಿ ಶಾಳಿಕಿ ಅಂತಂದು ಗೊತ್ತಾಗಬೇಕಾಗಿತ್ತ. ಅದಕ್ಕೆ ಸುಮ್ಮನೆ ಮಕ್ಕೊಂಡ್ರಂಗೆ ನಾಟಕ ಮಾಡಿದೆ. ಆ ಹುಚ್ಚುಳೆ ಮಗ ನಾ ಮಕ್ಕೊಂಡು ನಿಂತಿಕೊಂಡು ಅವನು ನನ್ನ ಮೈಕೈ ಎಲ್ಲ ನೋವಾಗೋಂಗೆ ಎಳೆದಾಡಿ ನನ್ನ ಮೂಗ್ನ್ಯಾಗ ಹತ್ತಿ ಇಟ್ಟು ಹುಚ್ಚುಳೆ ಮಗ ನನಗೆ ಮಾರಿ ಕೊಳ್ಳಾಗೆಲ್ಲ ಮಾಲಿ ಹಾಕಿ ನಾನು ಕುಂದ್ರಸ್ದಾಗ ಲೆಕ್ಕ ಹತ್ತು ಇದು ಬ್ಯಾರೇನ ಐತಿ ಹೆಟಿಕತಿ ಇದನ್ನು ಓಟು ಬಟ ಬೈಲಿ ಮಾಡೋ ಮಟನು ಸುಮ್ಮನೆ ಕುಂದಿರ್ಬೇಕನ ಅಂತ ಅದಕ್ಕೆ ಸುಮ್ಮ ಕೂತಿದ್ದೆ ನಾನು. ಎಷ್ಟಿದ್ದಾನ ನೋಡಿ ಎಷ್ಟಿದ್ದಾನ ಅಂತ ನಾನು ಇಷ್ಟೆಲ್ಲ ಕಂತ್ರಾಟಗಿರಿ ಮಾಡ್ಯಾನ ನೀವು ನನ್ನ ಬೆನ್ನು ಹಿಂದೆ ಹಂಗಾರ. ನಾ ಏನ ನನ್ನ ಗಂಡ ಭಾಳ ಒಳ್ಳೆಯವ ಸುಮ್ಮ ಅಂತ ಮಾಡಿದ್ದೆ. ಸುಮ್ಮ ಮಸಡಿ 5 ಎಲ್ಗ್ಯಾರ. ಮತ್ತೆ ಇನ್ನಿದ್ರ ಕೂಡ ಭಾಳ ಹುಷಾರಿರ್ಬೇಕೇವ. ಇದ್ರ ಅಡವಿ ಮಿಕ್ಕದ ಕೂಡ ಇನ್ನು ಭಾಳ ಹುಷಾರಿರ್ಬೇಕು ನಾನು. ಇಷ್ಟೆಲ್ಲ ಇನ್ನು ತಲೆ ಓಡಿಸ್ತಾನ ಅನ್ನೋದು ನನಗೆ ಈ ತಾಂಬ್ರ ತಲೆಯಾಗ ಇಷ್ಟೆಲ್ಲ ಆಕಲ್ ಇರ್ತಾವ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಯಪ್ಪ ಎಣ್ಣ ಹೆಂಗಾರ ಯಾಕಾಗೋದಕ್ಕಪ್ಪ, ದೇವ್ರ ದೊಡ್ಡವನ. ನಾವು ಏನೇನೋ ವಿಚಾರ ಮಾಡಿಬಿಟ್ಟಿದ್ವಿ ಅಲ್ಲ ಎಣ್ಣ. ಮತ್ತೆ ಉಸಿರ ಕಟ್ಟಾಗೈತಂದಲ್ಲ ಯಪ್ಪ ಐಕಿ.
ಸುಳ್ಳ ಈಕಿ ಮೂಗಿನ ಹಂತೆಗೆ ತಂದಾಗ ಉಸಿರಾಡೋದು ಬಂದ್ ಮಾಡಿ ನಿಂದ್ರಿಸಿ ಬಿಟ್ಟೆ ನಾನು ಹೊಟ್ಟೆ ಒಳಗೆ ಊಹಿಸಿ ಕಂಗಾಲಾಗಿ ಹೇಳಕ್ಕೆ ಅದಕ್ಕೆ ಮಾಡ್ತಾನ ಚೆನ್ನಾಗ ಅವ್ ಮಾಡೋದು ಒಂದು ಎರಡು ರಗಡ್ ಮಾಡ್ಯಾನ ನಾವು ಊರು ತುಂಬ ಅವನು ಅದಾವು ಸಗಣಿ ತಿನ್ನು ಯಾವಾರ ಮಾಡಿದ್ದಾನ ಬಿಡು ಮತ್ತೆ ಮೂಗು ಮುಚ್ಕೊಂತಾನ ಮತ್ತೊಂದು ಮುಚ್ಕೊಂತಾನ ಇಲ್ಲಿ ನಮ್ಮನ್ನ ಸಗಣಿ ತಿನ್ನಾಕ ಹಚ್ಚಿ ಮಾಡ್ತಾನ ಮಾಡಿದ್ದಕ್ಕ ತಗೋ ಏನ 25 ವರ್ಷ ನಿನ್ನ ಕೈಯಾಗ ಪಾರಾಗಿದ್ದ ಇಲ್ಲಂದ್ರೆ ಯಾವಾಗ ಹೋಗುದು ಒಲಿ ತಗ್ನ್ಯಾಗ ನಾನು ಮುಚ್ಚಿ ಬಿಡ್ತಿದ್ದಿ ನೀನು ಮಾಡಯಪ್ಪ ಯಾರು ಬೇಡ ಅಂತಾರ ನಿನಗೆ ಇನ್ನೂ ಬೇಕಾದ್ ಮಾಡ್ಕೊ ಇನ್ನೂ ಏನಂತ ಏನೇನದಾವ ನೋಡು ನಿನ್ನ ಹಂತೆ ತಲ್ಯಾಗ ಏನ ಎಲ್ಲೆಲ್ಲಿ ಏನೇನದಾವ ನೋಡು ಎಲ್ಲಾನು ಮಾಡ್ಕೊ ಯವ್ವ ನಿಮ್ಮಪ್ಪನ ನಾಟಕ ಅಂತ ಕೇಳಿದ್ವಿ ನಿಂದೇನವ ಯವ್ವ ನಾಟಕ ಎಲ್ಲಿ ಹೋದಿ ಏನಾದಿ ಹೊಳ್ಳಿ ಹುಡುಕಿ ಕಷ್ಟಪಟ್ಟು ಅಲ್ಲಿ ಮಠ ನಾವು ಪತ್ತೆ ಹಚ್ಕೊಂಡು ಬಂದ್ರೆ ಸಗಣಿ ತಿನ್ಸ್ಕೇ ಬಿಟ್ಟಿ ನಮಗೆ ನೀ ಯಾಕೆ ನಿಧಿ ಅಲ್ಲ ನಾನು ಸುಮಾತ್ ನೀ ಯಾಕೆ ಅಷ್ಟು ಬೋಗರ್ದಿ ಅದೇನಾಗಿತ್ತಂದ್ರೆ ಹೇಳಿದ್ನಲ್ಲ ಪಾಪ ಸುಮ ನಾ ಸಾಯ್ಬೇಕಂತ ಇಟ್ಟಿದ್ದೀವಿ ಸಾಕುಡುದು ಸತ್ತು ಹೋಗ್ಬಿಟ್ಲು ಸುಮಾನಂತ್ರ ನನಗೆ ಬದುಕ್ಸಾಕ ಆಗಲಿಲ್ಲ ಆದ್ರೆ ಸುಮಾರಮ್ಮ ಆಕಿ ಭಾಳ ಒಳ್ಳೆ ಮನುಷ್ಯಾಳ ಪಾಪ ಅಮ್ಮನ್ನ ನಾವು ಕಾಪಾಡ್ಬೇಕು ಅಪ್ಪಾಜಿ ಶಿವರ ಆ ನೀಚ್ರಿ ಸುಮಾ ಸತ್ತಿದ ವಿಚಾರ ಅವ್ರಿಗೆ ಗೊತ್ತಾಗೈತಲ್ಲ ನೀ ಏನದ ನಿಮ್ಮ ಮನೆಗೆ ಹೋಗಿ ನಿಧಿ ಅಂತ ಒಪ್ಪಕೊಂಡೆ ಅಂತಂದ್ರೆ ಈ ಮುದುಕಿನ ನಾವು ಸಾಯಿಸ್ಬಿಡ್ತೇವಿ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಆಗೋ ಮಟ್ಟ ನೀನ ಸುಮಾ ಅನ್ನೋಂಗ ಇರ್ಬೇಕಂತೇಳಿ ಅಮ್ಮನ ಕಟ್ಟಾಕ್ಯಾರ ಈಗ ನಾ ಏನ್ರ ನಿಮ್ ಮುಂದೆಲ್ಲ ಹೇಳೇನಿ ಅನ್ನೋದು ಗೊತ್ತಾತಂದ್ರೆ ಆಕಿನ ಅವ್ರು ಸಾಯಿಸ್ಬಿಡ್ತಾರ ನೀನು ಹೌದು ಶಿವರ ಆ ಅಮ್ಮನಿ ಹೆಂಗಾರ ಮಾಡಿ ಕಾಪಾಡ್ಬೇಕು ಅಲ್ಲ ತಂಗಿ ಈ ಚಾರ್ನ ಮಣ್ಣಲ್ಲಿ ಪೊಲೀಸರು ಬಂದಾಗ ಅವಾಗ ಹೇಳಿದ್ರೆ ಮುಗಿದಕ್ಕಿತ್ತಲ್ವ ಅಲ್ಲಿ ಅವ್ರನ್ನ ನಾಯಿ ಹೊಡೆದಂಗೆ ಹೊಡೆದು ಆ ಮುದುಕಿನ ಕಾಪಾಡ್ತಿದ್ರು ಇಲ್ರಿ ಅಜ್ಜಿಯರು ಅವರು ಕಿಡಿಕ್ಯಾಗ ನಿಂತಿದ್ದ ನಾ ಏನಾರ ಇಲ್ಲಿ ಒಂದು ಈಟು ಒಪ್ಪಿಕೊಂಡಿದ್ದೆ ಅಂದ್ರೆ ಫೋನ್ ಹಚ್ಚಿ ಅಮ್ಮನ ಜೀವನ ತೆಗೆದು ಬಿಡ್ತಿದ್ರು ಅವರು ಇಲ್ಲಡ ನಂದು ಒಂದು ನೋಡಿ ಹೇಳ್ತಾನ ನಮ್ಮ ಹಚ್ಕೊಳಕ ರಗುಡ್ ಅಂದ್ರೆ ರಗುಡಾಗ್ಯಾವ ಅಕ್ಕಿದ ಏನಿತ್ತ ಏನು ಯಾರಿಗೆ ಗೊತ್ತಾ ಕಿತ್ತುಂಬಿ ಬಂದಿತ್ತು ಕಾಣಿಸ್ತತಿ ಏನ ನಿಂದು ಸಾವಿದ್ದಿದ್ದಿಲ್ಲ ನೀ ಪಾರಾದಿ ಕಿತ್ತುಂಬಿ ಬಂದಿತ್ತು ಕಾಣಿಸ್ತತಿ ಬಂದು ನಿಮ್ಮ ಮನ್ಯಾಗ ಸತ್ತು ಹೋಗಿ ಬಿಡು ಸತ್ರ ಸಾಯ ಒಳಕ ಚಂದರಾಗಿ ಸತ್ಲಲ್ಲ ಅಟ್ಟು ಪುಣ್ಯ ಅನ್ನಕ್ಕೆ ನಾನು ನೋಡುವ ನಮಗೆ ಸಂಬಂಧ ಇಲ್ಲಾರ ವಿಚಾರಕ್ಕೆ ನಾವು ಭಾಗವಹಿಸೋದು ಬೇಡ ಆ ಮುದುಕುಂಟು ಅವ್ರ ಮಾವುಗಳುಂಟು ಅವ್ರುಂಟು ಇವ್ರುಂಟು ನಿನಗೆ ಎದಕ್ಕೆ ಬೇಕಾ ಬಂದಿದಿ ಮುನ್ನಡೆ ತಣ್ಣಗೆ ಇನ್ನರ ನಿನ್ನ ಗಂಡ ಒಳ್ಳೆವ ಕೂಡ ಜೀವನ ಮಾಡಕ್ಕೆ ಹೋಗೋ ಚಂದಾಗಿ ಹೇಳ್ತಾ ಕೇಳಕ್ಕೇನ ಅತಿಗಂತೂ ಉದ್ಯೋಗ ಇಲ್ಲ ಬಗಸಿಲ್ಲ ಏನ ಯಾರ್ದು ಏನಕ್ಕಿಗೆ ಜೀವ ಅಂದ್ರಕ್ಕಿಗೆ ಮಂಗ್ಯಾನ ಆಟ ಆಗೈತಕ್ಕಿಗೆ ಏನ ಜೀವ ತೆಗಿದಂದ್ರಕ್ಕಿಗೆ ಮಂಗ್ಯಾನ ಆಟನ ಆಕಿಗೆ ಇಲ್ಲಿ ನೋಡ್ರಿ ಹೆಂಗಾರ ಮಾಡಿ ಪಾಪ ಮುದುಕಿ ಜೀವ ಬದುಕಿಸ್ಬೇಕು ನನ್ನ ಮಗಳ ಸಾವು ಪಾಪ ಏನಾರ ಯಾಕೆ ಆಗೋಲ್ದಕ್ಕ ಆ ಜಗಕ್ಕೆ ಅವತ್ತು ನನ್ನ ಮಗಳು ಸಾಯಕ್ಕೆ ಹಾಕಿ ಬಂದು ಈ ಸಾಕುಡ್ದು ಸತ್ತು ಅವ್ರ ಅಮ್ಮನ ಬದುಕಿಸ್ಬೇಕಾಗಿದ್ದು ನಮ್ದು ಧರ್ಮ ಐತಿ ಯಾಳ್ಯಾರ ಪೊಲೀಸರಿಗೆ ಒಂದು ಫೋನ್ ಹಚ್ಚಿರಿ ಹೆಂಗಾರ ಮಾಡಿ ಆ ಮುದುಕಿನ ಬದುಕಿಸೋನಂತ ಹೌದ್ರಿ ಮಾವರ ನಾ ಈಗ ಪೊಲೀಸರಿಗೆ ಫೋನ್ ಹಚ್ತೇನೆ ರೀ ನಿಧಿನಿ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ ಏನು ಇಲ್ಲಿಂದ ನಾವು ಸೀದಾ ಮಾವಾರ ನಾನು ಹೋಗಿ ಆ ಅಜ್ಜಿ ಕರ್ಕೊಂಬರ್ತೇವೆ ನಾವು ಅಷ್ಟು ಮಾಡ್ರಿ ಆದ್ರೆ ಭಾಳ ಹುಷಾರಿರ್ಬೇಕು ಅದ್ರ ಬಗ್ಗೆ ನೀ ಏನು ತಲೆ ಕೆಡ್ಸ್ಕೊಬೇಡ ಏನು ಮಾವರ ನಡ್ರಿ ಹೋಗೋಣಂತ ಅಯ್ಯೋ ಇಷ್ಟೆಲ್ಲ ಆತು ಅದೇನೋ ಅಂತಾರಲ್ಲ ನಮ್ಮ ಸಾವಂತ್ರಕ್ಕನ ಆಸೆನೇ ಈಡೇರ್ಲಿಲ್ವಾ ಯಾಸೆ ಅಯ್ಯೋ ಯಾಸೆ ಅಂತ ಕೇಳ್ತೀಯಲ್ಲ ಏವನ್ನಾಗಿ ನೀನು ನಮ್ಮ ಡಿಬಾಸ್ ಕೂಡ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ಬರೋ ಆಸೆ ಹಂಗೆ ಉಳ್ದ ಬಿಡ್ತಾರಲ್ಲ ನಿಂದು ನಮ್ಮ ಡಿಬಾಸ್ ಬಗ್ಗೆ ಮಾತಾಡಿದೆ ಅಂದ್ರೆ ಮಸೂರಿ ಕೆತ್ತಂಗೆ ಹೊಡಿತೇನೆ ಇನ್ನು ಬೇಷಂಗ ನೀನು ಹಂಗ ಹಿಂಗ ಅಂದ್ಲ ಹೇಳ್ತಾ ನೋಡು ಬಾಯಾಗ ಹಲ್ಲಿಟ್ಕೊಂಡು ಕುಂದ್ರು ಸುಮ್ಮನೆ ನಮ್ಗೆ 100 ರಗಡದಾವು ಏನ ಅದೇನ ಅಂತಾರಲ್ಲ ಯಾರು ನೋಡ್ಯಾರನ ಯಾರು ಬಿಟ್ಟಾರ ನಾ ಹೇಳ್ತಾನೆ ನೋಡುವ ನೀ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋಣ ಈಗ ಮುಂದಿಂದ ಆಗುದು ನೋಡ್ರಿ ಇಲ್ಲಿ ನೋಡ್ಬೇಚಿಗವ ನಾ ಹೇಳಿ ಮಾತು ಕೊಟ್ಟಂಗ ನಾ ಹಿಂಗೆ ಮಾಡಿ ಹಂಗೆ ಎಲ್ಲ ಕರೆಕ್ಟ್ ಮಾಡೇನಿ ನೋಣ ಹೋತ ನೋಣ ನನಗೆ ಮಾತು ಕೊಟ್ಟಂಗ ನೀವು ಮತ್ತೆ ನನಗೆ ಬಂಗಾರ ಬಳಿ ಕೊಡ್ಸಾಕಬೇಕಾ ಇವಾಗ ಕೊಡಿಸ್ತೇನೆ ಬಿಡು ನಾ ಏನು ಕೊಡ್ಸಂಗಿಲ್ಲ ನನ್ನ ಸಾವಂತ್ರಿ ಕೊಡಿಸ್ತೇನೆ ಅಲ್ಲೇ ಇವ ಆ ಸರ ಮಾಡಿದ್ರಲ್ವಾ ಗುಡ್ಡನ ಸರಕ್ಕೆ 38 ಸರ ಹಂಗ್ಲ ಆಚಿ ಬಾಯಿ ಹೊಲ್ ತಕ್ಕೊಂಡು ಮತ್ತೊಂದು ಮಾಡಿ ಅದೇನೋ ಅಂತಾರ ಹಂಗಾಗಬಾರ್ದು ಈ ಸರ ಒಂದೇ ಏಟಿಗೆ ಕೊಡಿಸ್ಬೇಕು ನೋಡು ಪಾಪ ಸುಮಾರಮ್ಮ ಬದುಕಾಕಬೇಕು ಪರಮಾತ್ಮ ಹೆಂಗಾರ ಮಾಡಿ ಸುಮಾರಮ್ಮನ ಬದುಕಿಸಿ ಆ ಅಮ್ಮಗೆ ಯಾರೂ ಇಲ್ಲ ಆಕಿ ಮೊಮ್ಮಗಳಂತೂ ಸತ್ತೋದ್ಲು ಆಕಿ ಮೊಮ್ಮಗಳಾಗಿ ನಾನಾ ಇನ್ನಕ್ಕಿಂತ ಚಂದಾಗಿ ನೋಡ್ಕೋಬೇಕು ಆಕಿನ ಹೆಂಗಾರ ಮಾಡಿ ಬದುಕಿಸು ಇವ ನಡ್ರಿ ಅವ ಹೋಗೋಣ ಊರಿಗೆ ಹೊತ್ತಾತು ಏನಿದೆ
ತಲೆ ಹಾಪೆದ್ದು ಮಿಜಳಿ ಕೈ ಹತ್ತಿ ಹೋತು ನಿಧಿ ನಡ್ರಿ ಊರಿಗೆ ಹೋಗೋಣಂತ ಏನೇನು ವಿಚಾರ ಆಕತಿ ಏನೇನಿಲ್ಲ ಮುದುಕಿದ ವಿಚಾರ ತಿಳ್ಕೊಳ್ಳೋಣ